I want you to turn to Ephesians in chapter 3. ಎಫೆಸಿಯ 3ನೇ ಅಧ್ಯಾಯಕ್ಕೆ ತಿರುಗಿಸಿಕೊಳ್ಳಲಿಕ್ಕೆ ನಾನು ಕೇಳ್ಕೊಳ್ತೀನಿ. Ephesians chapter 3. ಎಫೆಸಿಯ ಅಧ್ಯಾಯ 3. One of the great mysteries that we read in scripture is mentioned here. ಇಲ್ಲಿ ಒಂದು ಪರಲೋಕದ ಒಂದು ರಹಸ್ಯ ಇಲ್ಲಿ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. It's called the mystery of Christ in verse 4. 4ನೇ ವಚನದಲ್ಲಿ ನಾವು ನೋಡ್ತೇವೆ ಒಂದು ಕ್ರಿಸ್ತನ ಒಂದು ರಹಸ್ಯ ಅಂತ. You know, there are certain things we tell everybody, but there are certain secrets we tell only to close friends. ಕೆಲವು ವಿಷಯಗಳನ್ನು ನಾವು ನಮ್ಮ ಹತ್ತಿರದ ಸ್ನೇಹಿತರಿಗೆ ಮಾತ್ರ ಹೇಳ್ತೇವೆ. There are some secrets a husband will tell his wife which he won't even tell his children. ಕೆಲವು ರಹಸ್ಯ ಅಥವಾ ಮರ್ಮವನ್ನು ನಮ್ಮ ಹೆಂಡತಿಯರಿಗೆ ಮಾತ್ರ ಹೇಳ್ತೀವಿ, ನಮ್ಮ ಸ್ನೇಹಿತರಿಗೆ ಹೇಳೋದಿಲ್ಲ. You won't tell your neighbors. ನಿಮ್ಮ ಮನೆಯ ಪಕ್ಕದವರಿಗೆ, ನೆರೆಯವರಿಗೆ ಕೂಡ ಹೇಳೋದು. You won't even tell your friends. ನಿಮ್ಮ ಸ್ನೇಹಿತರಿಗೂ ಹೇಳಲ್ಲ. But there is other public information we can tell everybody. ಒಂದು ಸಾಮಾನ್ಯವಾದ ವಿಷಯಗಳನ್ನು ಬೇರೆ ಎಲ್ಲರಿಗೂ ಹೇಳ್ತೀವಿ. In the Bible also there are some secrets. ಈ ಸತ್ಯವೇದದಲ್ಲಿ ಕೂಡ ಕೆಲವು ರಹಸ್ಯಗಳಿದೆ. And those secrets Jesus will tell his bride. ಆ ಒಂದು ರಹಸ್ಯಗಳನ್ನು ಯೇಸು ತನ್ನ ಮೊದಲಗಿತ್ತಿಗೆ ಮಾತ್ರ ಹೇಳ್ತಾರೆ. So if you have a close relationship with the Lord Jesus, he will reveal some things to you which other people don't know. ಸೊ ನೀವು ಆ ಯೇಸುವಿನೊಂದಿಗೆ ಆ ಒಂದು ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿದ್ರೆ ನಿಮಗೆ ಕೆಲವು ವಿಷಯಗಳನ್ನು ಹೇಳ್ತಾರೆ, ಪ್ರತ್ಯೇಕವಾಗಿ ಬೇರೆ ವಿಶ್ವಾಸಿಗೆ ಹೇಳದೇ ಇರ್ಬೋದು ಅದನ್ನು. And what is this mystery mentioned here? ಇಲ್ಲಿ ಮರ್ಮ ಅಂತ ಹೇಳಲ್ಪಟ್ಟಿರೋದು ಏನಿದೆ? See, Paul is saying here that the Jewish people who 1500 years were the only people of God are now going to become one with people in other parts of the world. ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ 15,000 ವರ್ಷಗಳು 1500 ವರ್ಷಗಳು ಈ ಯಹೂದ್ಯರು ದೇವರ ಕುಟುಂಬದವರಾಗಿದ್ದರು, ಮತ್ತೆ ಅವರನ್ನ ಇವತ್ತು ಲೋಕದ ಜನಗಳ ಜೊತೆ ಒಂದು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ in Christ, ಕ್ರಿಸ್ತನಲ್ಲಿ. So he was saying now in the church there's no such thing as Jew or any special group of people. ಇಲ್ಲಿ ಒಂದು ಸಭೆಯಲ್ಲಿ ನಾವು ನೋಡ್ತೇವೆ ಯಹೂದ್ಯರು ಅಥವಾ ಇತರ ಪಂಗಡದವರು ಅನ್ನೋ ಒಂದು ವ್ಯತ್ಯಾಸ ಇಲ್ಲ. Now we all know that in our villages there is high caste and low caste people. ಇಲ್ಲಿ ನಮಗೆ ಗೊತ್ತಿದೆ ಹಳ್ಳಿಗಳಲ್ಲಿ ಉತ್ತಮ ಪಂಗಡದವರು, ಕೀಳು ಪಂಗಡದವರು ಅಂತ ಒಂದು ಇರುತ್ತೆ ಕುಲದವರು. High caste people will not mingle with the low caste people. ಸೊ ಉತ್ತಮ ಕುಲದವರು ಒಂದು ಕೀಳು ಕುಲದವರ ಜೊತೆ ಸೇರಿಕೊಳ್ಳೋದಿಲ್ಲ. There are some temples in India where the low caste people cannot even go inside those temples. ಭಾರತದಲ್ಲಿ ಕೆಲವು ದೇವಸ್ಥಾನಗಳಿದೆ, ಅಲ್ಲಿ ಕೀಳು ಕುಲದವರು ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. In every country there's this type of problem. ಎಲ್ಲ ದೇಶಗಳಲ್ಲೂ ಈ ಸಮಸ್ಯೆ ಇದೆ. In America some white people will not fellowship with black people. ಅಮೆರಿಕಾದಲ್ಲಿ ಬಿಳಿ ಜನರು ಕಪ್ಪು ಜನರ ಜೊತೆ ವ್ಯವಹಾರ ಇಟ್ಕೊಳ್ಳೋದಿಲ್ಲ. But all that is destroyed when we come to Christ. ಅದು ಎಲ್ಲ ನಾಶ ಹೊಂದುತ್ತೆ ನಾವು ಕ್ರಿಸ್ತನಲ್ಲಿ ಬಂದಾಗ. That in Christ there is no difference. ಕ್ರಿಸ್ತನಲ್ಲಿ ಆ ವ್ಯತ್ಯಾಸ ಇರೋದಿಲ್ಲ. That we become one in Christ. ಯಾಕೆಂದ್ರೆ ನಾವು ಕ್ರಿಸ್ತನಲ್ಲಿ ಒಂದಾಗ್ತೇವೆ. Because God looks at everybody equally. ಯಾಕೆಂದ್ರೆ ದೇವರು ಎಲ್ಲರನ್ನೂ ಸಮಾನವಾಗಿ ನೋಡ್ತಾರೆ. God doesn't see whether you're black or white. ದೇವರು ನೀವು ಕಪ್ಪಿದ್ದೀರಾ ಬೆಳ್ಳಗಿದ್ದೀರಾ ಅಂತ ನೋಡಲ್ಲ. He doesn't see whether you're educated or not educated. ನೀವು ವಿದ್ಯಾವಂತರ ಅವಿದ್ಯಾವಂತರ ಅನ್ನೋದನ್ನ ನೋಡಲ್ಲ. He doesn't see whether you're high caste or low caste. ನೀವು ಉತ್ತಮ ಕುಲದವರ ಕೀಳು ಕುಲದವರ ಅನ್ನೋದು ನೋಡೋದಿಲ್ಲ. He doesn't look at any of these things. ಈ ಎಲ್ಲಾ ವಿಷಯಗಳನ್ನು ನೋಡಲ್ಲ ದೇವರು. But he does look at one thing. ಆದರೆ ಒಂದನ್ನ ನೋಡ್ತಾರೆ ದೇವರು. Whether you love Jesus Christ with all your heart. ಯೇಸು ಕ್ರಿಸ್ತನನ್ನ ನಿಮ್ಮ ಪೂರ್ಣ ಹೃದಯದಿಂದ ಪ್ರೀತಿಸ್ತೀರಾ ಅಂತ ನೋಡ್ತಾರೆ. Obey all his commandments. ಎಲ್ಲ ಆಜ್ಞೆಗಳನ್ನ, ಆತನ ಆಜ್ಞೆಗಳನ್ನ ವಿಧೇಯರಾಗ್ತೀರಾ ನೋಡ್ತಾನೆ. Then you are the highest in God's kingdom. ಹಾಗಿದ್ರೆ ದೇವರ ದೃಷ್ಟಿನಲ್ಲಿ ನೀವು ಉತ್ತಮರು. So there are differences in God's kingdom. ದೇವರ ರಾಜ್ಯದಲ್ಲಿ ಕೂಡ ವ್ಯತ್ಯಾಸ ಇದೆ. But it doesn't depend on education. ಆದರೆ ಒಂದು ವಿದ್ಯಾಭ್ಯಾಸದ ಮೇಲೆ ಅವಲಂಬಿಸಿಲ್ಲ. It doesn't depend on money. ಹಣದಲ್ಲಿ ಅವಲಂಬಿಸಿಲ್ಲ. It doesn't depend whether you're black or white. ನೀವು ಕಪ್ಪಗಿದ್ದೀರಾ ಬೆಳ್ಳಗಿದ್ದೀರಾ ಅದರ ಮೇಲೆ ಅವಲಂಬಿಸಿಲ್ಲ. It doesn't matter whether you're high caste, low caste. ನೀವು ಉತ್ತಮ ಕುಲದವರು ಕೀಳು ಕುಲದವರು ಅದರ ಮೇಲೆ ಅವಲಂಬಿಸಿಲ್ಲ. It only depends on how much you obey God's word. ನೀವು ದೇವರ ವಾಕ್ಯಕ್ಕೆ ಎಷ್ಟು ವಿಧೇಯರಾಗ್ತಿಲ್ಲ ಅದರಲ್ಲಿ how much you have faith
in God as your Father. ದೇವರು ತಂದೆ ಅನ್ನೋ ಎಷ್ಟು ನಂಬಿಕೆ ಇದೆ ಅದರಲ್ಲಿ ಅವಲಂಬಿಸಿದೆ. All of us have equal opportunity to rise up in God's kingdom. ಆದ್ರಿಂದ ಎಲ್ಲರಿಗೂ ಸಮಾನ ಅವಕಾಶವಿದೆ ದೇವರ ರಾಜ್ಯದಲ್ಲಿ ಬೆಳೀಲಿಕ್ಕೆ. And in a true church, ಒಂದು ನಿಜವಾದ ಸಭೆಯಲ್ಲಿ we will not value people who are rich, ನಾವು ಶ್ರೀಮಂತರನ್ನ ಮಾತ್ರ ಬೆಲೆ or those who are educated, ವಿದ್ಯಾವಂತರಿಗೆ ಮಾತ್ರ ಬೆಲೆ but ಕೊಡೋದಿಲ್ಲ. we will value those who fear God and who are humble. ಯಾರು ದೀನರಾಗಿರ್ತಾರೆ, ದೇವರಿಗೆ ಭಯ ಪಡ್ತಾರೆ, ಅವರಿಗೆ ಮಾತ್ರ ಬೆಲೆ ಕೊಡ್ತೀವಿ. I can say that for 37 years in all the churches we have built, ನಾವು ಕಟ್ಟಿದಂಥ ಎಲ್ಲ ಸಭೆಯ ವಿಷಯವಾಗಿ ನಾನು ಹೇಳಬೇಕಾದ್ರೆ, some of the most carnal worldly people are the educated people and rich people. ಒಂದು ಸಲ ನಾವು ನೋಡಬೇಕು ಅಂದರೆ ಇಹಲೋಕ ಮನಸ್ಸಿರೋರು ಅಂತವರು ಯಾರು ಅಂದರೆ ಈ ಹೆಚ್ಚು ವಿದ್ಯಾಭ್ಯಾಸ ಮಾಡಿದವರು ನಮ್ಮ ಸಭೆಗಳಲ್ಲಿ. And spiritual people are sometimes the ones who are not so educated. ಆತ್ಮಿಕರು ಯಾರು ಅಂದರೆ ಒಂದೊಂದು ಸಲ ಅವಿದ್ಯಾವಂತರು ಕೂಡ. Not because God is against education. ಯಾಕಂದ್ರೆ ದೇವರು ವಿದ್ಯಾಭ್ಯಾಸ ಇರೋರಿಗೆ ವಿರೋಧಿ ಅಂತ ಅಲ್ಲ. Generally I have found those who get more education become more proud. ನಾನು ಸಾಮಾನ್ಯವಾಗಿ ನೋಡಿರೋದು ಯಾವುದು ಅಂದರೆ ಯಾರು ವಿದ್ಯಾವಂತರಾಗಿರ್ತಾರೋ ಅವರು ಅಹಂಕಾರಿಗಳಾಗ್ತಾರೆ. God is against the proud. ದೇವರು ಅಹಂಕಾರಿಗಳಿಗೆ ವಿರೋಧವಾಗಿರ್ತಾರೆ. And many rich people are proud. ಬಹಳ ಶ್ರೀಮಂತರು ಅಹಂಕಾರಿಗಳಾಗಿರ್ತಾರೆ. They don't treat poor people as equals. ಬಡವರನ್ನ ಕೆಟ್ಟದಾಗಿ ನೋಡ್ಕೊಂತಾರೆ, ಸಮಾನವಾಗಿ ನೋಡೋದು. God also puts away those rich people. ಅಂತ ಶ್ರೀಮಂತರನ್ನ ದೇವರು ಹೊರಗಿಡ್ತಾರೆ. That is why Jesus said it's very difficult for a rich man to enter God's kingdom. ಅದರಿಂದ ಯೇಸು ಹೇಳಿದ್ರು ಶ್ರೀಮಂತನಿಗೆ ದೇವರ ರಾಜ್ಯವನ್ನು ಪ್ರವೇಶಿಸುವುದು ಕಷ್ಟ ಅಂತ. Because they become proud. ಯಾಕೆಂದ್ರೆ ಅಹಂಕಾರಿಗಳಾಗ್ತಾರೆ. Not because they are rich. ಅವರು ಶ್ರೀಮಂತರಾಗಿರೋದ್ರಿಂದ ಅಲ್ಲ, but because they become proud. ಯಾಕೆಂದ್ರೆ ಅವರು ಅಹಂಕಾರಿಗಳಾಗಿರೋದ್ರಿಂದ. It is very rare to find a rich person who is humble. ಒಬ್ಬ ಶ್ರೀಮಂತ ದೀನನಾಗಿರೋದು ಕಾಣೋದು ಬಹಳ ವಿರಳವಾಗಿದೆ. There are a few, but they are very few. ಬಹಳ ಕಡಿಮೆ ಜನ ಇದ್ದಾರೆ, ಆದರೆ very difficult to find an educated person who is humble. ವಿದ್ಯಾವಂತನು ಒಬ್ಬ ದೀನನಾಗಿರೋದು ನೋಡೋದು ಬಹಳ ವಿರಳ. There are a few, but they are very few. ಅವರು ಬಹಳ ವಿರಳವಾಗಿದ್ದಾರೆ, ಬಹಳ ಕಡಿಮೆ ಜನ ಇದ್ದಾರೆ. So God is uniting the humble people. ದೇವರು ದೀನರನ್ನ ಒಂದುಗೂಡಿಸ್ತಾ ಇದ್ದಾರೆ. Just like in the world they have different ways they divide people. ಈ ಲೋಕದಲ್ಲಿ ನಾವು ನೋಡ್ತೇವೆ ಜನಗಳನ್ನ ಪ್ರತ್ಯೇಕ ರೀತಿಯಲ್ಲಿ ವಿಂಗಡಿಸ್ತಾರೆ. Villages it is high caste, low caste. ಹಳ್ಳಿಗಳಲ್ಲಿ ನೋಡಿದ್ರೆ ಉತ್ತಮ ಕುಲದವರು, ಕೀಳು ಕುಲದವರು. In the big colleges it will be brilliant, educated and not so educated. ದೊಡ್ಡ ಕಾಲೇಜಿನಲ್ಲಿ ಹೋದ್ರೆ ಉತ್ತಮ ಬುದ್ಧಿವಂತರು ಮತ್ತು ಕೆಳಗಿನ ಬುದ್ಧಿವಂತರು ಅಂತ. God also has got a dividing line. ದೇವರು ಕೂಡ ವಿಭಾಗಿಸ್ತಾ ಇದ್ದಾರೆ. You know, among all of us sitting here, God is drawing a line. ನಮ್ಮಲ್ಲಿ ಇಲ್ಲಿ ಕುಳಿತವರಲ್ಲೇ ದೇವರು ಒಂದು ಬೇರ್ಪಡಿಸ್ತಾ ಇದ್ದಾರೆ. He divides us into two. ನಮ್ಮಲ್ಲಿ ಎರಡು ಭಾಗವಾಗಿ ವಿಂಗಡಿಸ್ತಾರೆ. You know how? ಹೇಗೆ ಗೊತ್ತಾ? The humble and the proud. ದೀನರು, ಅಹಂಕಾರಿಗಳು, ಗರ್ವಿಷ್ಠರು. Which category are you? ಯಾವ ಭಾಗದಲ್ಲಿ ನೀವಿದ್ದೀರಾ? You yourself know. ನಿಮಗೆ ಅದು ಗೊತ್ತಿದೆ. You know the thoughts that go on in your mind. ನಿಮಗೆ ಗೊತ್ತಿದೆ ನಿಮ್ಮ ಮನಸ್ಸಿನಲ್ಲಿ ಯಾವ ಯೋಚನೆಗಳು ಬರ್ತವೆ. You know how you compare yourself with other people. ನಿಮಗೆ ಗೊತ್ತಿದೆ ನೀವು ನಿಮ್ಮನ್ನ ಹೇಗೆ ಇತರರೊಂದಿಗೆ ಹೋಲಿಸ್ಕೊಳ್ತೀರಾ ಅಂತ. You know whether you mingle only with certain high class people or you mingle with very poor people also. ನಿಮಗೆ ಗೊತ್ತಿದೆ ನೀವು ಉತ್ತಮ ಜನರ ಜೊತೆ, ಶ್ರೀಮಂತರ ಜೊತೆನೇ ನೀವು ಒಂದಾಗ್ತೀರಾ ಅಥವಾ ಬಡವರ ಜೊತೆನೇ ಕೂಡ ಸೇರ್ಕೊಂತೀರಾ ಅಂತ. See, I've seen even in CFC. ನಾನು Bangalore. CFC ಬೆಂಗಳೂರಿನಲ್ಲಿ ಕೂಡ ನೋಡಿದ್ದೀನಿ ನಾನು. In a conference. ಒಂದು ಕಾನ್ಫರೆನ್ಸ್ ಕೂಟಗಳಲ್ಲಿ some CFC brothers, they will not mingle with the poor people who come from Tamil Nadu. ತಮಿಳುನಾಡಿನಿಂದ ಬರುವಂಥ ಬಹಳ ಬಡವ ಜನರ ಜೊತೆ ಅವರು ಅನ್ಯೋನ್ಯತೆ ಮಾಡೋದಿಲ್ಲ. They will mingle with all the foreigners and educated people. ಅವರು ಯಾರ ಜೊತೆಲಿ ಹೊರದೇಶದಿಂದ ಬರುವಂಥವ್ರು, ವಿದ್ಯಾವಂತರು, ಅವರ ಜೊತೆ ಮಾತ್ರ ಅವರು ಅನ್ಯೋನ್ಯತೆ ಮಾಡ್ತಾರೆ. I have seen with all those people, they do not grow spiritually. ನಾನು ಏನು ನೋಡಿದ್ದೀನಿ ಅಂದರೆ ಅಂಥವ್ರು ಎಲ್ಲ ಆತ್ಮಿಕವಾಗಿ ಬೆಳೆಯೋದಿಲ್ಲ. Because God is the enemy of the proud. ಯಾಕೆ ಅಂದರೆ ದೇವರು ಅಹಂಕಾರಿಗಳಿಗೆ ವಿರೋಧಿಸ್ತಾನೆ. And he gives grace to the humble. ದೀನರಿಗೆ ಕೃಪೆಯನ್ನು ಅನುಗ್ರಹಿಸ್ತಾನೆ. So if you want God's blessing on your life, I'll give you one advice. ದೇವರ ಆಶೀರ್ವಾದ ನಿಮ್ಮ ಜೀವಿತದಲ್ಲಿ ಬೇಕು ಅಂದರೆ ಒಂದು always ಸಲಹೆಯನ್ನು ಕೊಡ್ತೇನೆ. remain humble. ಯಾವಾಗಲೂ ನೀವು ದೀನರಾಗಿರಿ. And mingle with humble people. ದೀನರ ಜೊತೆ ಸಹವಾಸ ಮಾಡಿ. I seek for fellowship with humble people.
ನಾನು ಯಾವಾಗಲೂ ದೀನರ ಜೊತೆ ಒಡನಾಟನ I have no interest in fellowshipping with proud people. ಅಹಂಕಾರಿಗಳ ಜೊತೆ ಸಹವಾಸ ಮಾಡೋದಿಲ್ಲ ನಾನು. The Bible says God keeps proud people far away. I also keep them far away. ದೇವರು ಹೇಳ್ತಾರೆ ಅಹಂಕಾರಿಗಳನ್ನು ನಾನು ದೂರ ಇಡ್ತೀನಿ ಅಂತ, ಹಾಗೆ ನಾನು ಕೂಡ ಅವರನ್ನ ದೂರ ಇಡ್ತೀನಿ. Because I want to be like God. ಯಾಕೆಂದ್ರೆ ನಾನು ದೇವ್ರ ಜೊತೆ ತರ I see some young people who are proud. ನಾನು ಕೆಲವು ಯೌವನಸ್ಥರು ನೋಡ್ತೀನಿ ಬಹಳ They think they are better than others. ಅವ್ರು ಹೇಳ್ತಾರೆ, ಅವ್ರು ಅನ್ಕೊಂತಾರೆ ನಾನು ಉತ್ತಮನು ಇತರರಿಗಿಂತ. I keep them far away like God keeps them far away. ದೇವರು ಅವ್ರನ್ನ ದೂರ ಇಡೋಗೆ ನಾನು ಅವ್ರನ್ನ ದೂರ ಇಡ್ತೀನಿ. You know, it's very easy to sense in a person as you talk to him whether he's proud. ಒಬ್ಬ ಮನುಷ್ಯನ ಜೊತೆ ಮಾತಾಡುವಾಗ ಆತ ಅಹಂಕಾರಿನ ದೀನನ ಅಂತ ತಿಳ್ಕೊಳ್ಳೋದು ಬಹಳ ಸುಲಭ. And you can, if you watch him, you see his movements, you can find out this is a proud person. ಆತನ ನಡವಳಿಕೆ ಮಾತು ನೋಡಿದ್ರೆ ಗೊತ್ತಾಗುತ್ತೆ ಆತ ದೀನನ ಅಥವಾ ಅಹಂಕಾರಿನ ಅಂತ. And one characteristic of proud people is they cannot fellowship with anybody. ಅಹಂಕಾರಿಗಳ ಒಂದು ಗುರುತು ಅಂದ್ರೆ ಯಾರ ಜೊತೆನೂ ಅನ್ಯೋನ್ಯತೆ ಮಾಡೋದಿಲ್ಲ. They can only fellowship with those who obey them 100% like their slaves. ಸೊ ಯಾರು ಅವ್ರು ಹೇಳಿದ ಮಾತನ್ನ ಕೇಳಿ ವಿಧೇಯರಾಗ್ತಾರೆ ಅವ್ರ ಜೊತೆ ಮಾತ್ರ ಅವ್ರು ಅನ್ಯೋನ್ಯತೆ ಮಾಡ್ತಾರೆ. Yeah, there are some elders also like that. ಹಾಗೆ ಕೆಲವು ಹಿರಿಯರು ಕೂಡ ಇದ್ದಾರೆ. They can't fellowship with people who disagree with them. ಅವ್ರ ಜೊತೆ ವಿರೋಧವಾಗಿ ಅವರ ವಿರೋಧ ಮನೋಭಾವ ಇರೋರ ಜೊತೆ ಅನ್ಯೋನ್ಯತೆ ಮಾಡೋದಿಲ್ಲ. Anybody who bows down and does whatever he says, he has fellowship with them. ಅವ್ರ ಮುಂದೆ ತಗ್ಗಿಸ್ಕೊಂಡು ಅವ್ರು ಹೇಳಿದ್ ಮಾಡೋರ ಹತ್ರ ಮಾತ್ರ ಸಹವಾಸ ಮಾಡ್ತಾರೆ. And you can see the result in such churches. There are always problems. ಅಲ್ಲಿನ ಸಮಸ್ಯೆಗಳು ಅಲ್ಲಿನ ಫಲಿತಾಂಶ ನಮಗೆ ಗೊತ್ತಾಗುತ್ತೆ. ಬಹಳ ಸಮಸ್ಯೆಗಳು. One problem goes, another problem will come. ಒಂದು ಸಮಸ್ಯೆ ಹೋಗುತ್ತೆ, ಮತ್ತೊಂದು ಸಮಸ್ಯೆ ಬರುತ್ತೆ. It will never end. ಅದು ಮುಗಿಯೋದೇ ಇಲ್ಲ. The problem is with the elders. ಪ್ರಾಬ್ಲಮ್ is with the elders. ಸಮಸ್ಯೆ ಬಂದು ಆ ಹಿರಿಯರಲ್ಲಿದೆ. Because they are proud. ಯಾಕೆ ಅಂದ್ರೆ ಅಹಂಕಾರಿ. God is the enemy of the proud. ದೇವರು ಅಹಂಕಾರಿಯನ್ನು ವಿರೋಧಿಸ್ತಾರೆ. You see some homes, they always have problems because they are proud people. Both husband and wife are proud. ನಾವು ಕೆಲವು ಮನೆಗಳಲ್ಲಿ ನೋಡ್ತೀವಿ ಸಮಸ್ಯೆಗಳಿರುತ್ತೆ. ಯಾಕೆ ಅಂದ್ರೆ ಗಂಡ ಹೆಂಡತಿ ಇಬ್ರು ಅಹಂಕಾರಿಗಳಾಗಿರ್ತಾರೆ. So God is not on the side of the poor, he's on the side of the humble. ಸೊ ದೇವರು ಬಡವರ ಸಂಗಡ ಇದ್ದಾರೆ ಅಂತ ಅಲ್ಲ, ದೇವರು ದೀನರ ಸಂಗಡ ಇರ್ತಾರೆ. So if you are poor, don't think I am poor, God will be on my side. ನೀವು ಬಡವರಾಗಿದ್ರೆ ದೇವರು ನನ್ನ ಜೊತೆ ಇರ್ತಾರೆ ಅಂತ ಅನ್ಕೊಳ್ಬೇಡಿ, ದೇವರು ದೀನರ ಜೊತೆ ಇರ್ತಾರೆ. There are some proud people, poor people also who are quite proud. ನಾನು ನೋಡಿದ್ದೀನಿ ಬಡವರು ಕೂಡ ಗರ್ವಿಷ್ಠರಾಗಿರ್ತಾರೆ, ಅಹಂಕಾರಿಗಳಾಗಿರ್ತಾರೆ. Yeah, and there are some rich people who are very humble. ಶ್ರೀಮಂತರು ಕೂಡ ಕೆಲವರು ಅಧೀನರಾಗಿರ್ತಾರೆ. There are some uneducated people who are very proud. ಅವಿದ್ಯಾವಂತರು ಕೆಲವರು ಇರ್ತಾರೆ, ಅವರು ಕೂಡ ಅಹಂಕಾರಿಗಳು. There are some educated people who are very humble. ವಿದ್ಯಾವಂತರಲ್ಲಿ ದೀನರು ಇರ್ತಾರೆ. So this is the dividing line. Who is proud, who is humble? ಇದು ಇಲ್ಲಿ ಪ್ರತ್ಯೇಕ ಮಾಡುವಂತ ದಾರಿ ಯಾವುದು ಅಂದ್ರೆ ಯಾರು ದೀನರು, ಯಾರು ಅಹಂಕಾರಿಗಳು.